ಹಲೋ ಗೈಸ್, ವೆಲ್ಕಮ್. ಯಪ್ಪ, ಬಿಲ್ ಕೌಂಟರ್ ನೋಡಿ ಗೈಸ್. ಆಗಲೇ ರೆಡಿ ಆಗೋದಾ? ಸ್ವಲ್ಪ ಖಾರ ಇದೆ ಗೈಸ್. ರೆಡಿ ಆ್ಯಂಡ್ ಆಲ್ರೆಡಿ ಶುರು ಆಯಿತು ಗೈಸ್. ಈ ಹೋಟೆಲ್ ಒಳಗಡೆ ಹೋಗೋದಾ ಅಥವಾ ಬೇರೆ ಹೋಟೆಲ್ಗೆ ಹೋಗೋದಾ ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ, ನಾಳೆ ದೀಪಾವಳಿ ಹಬ್ಬ ಇದೆ. ಅದಕ್ಕಾಗಿ ಸ್ವಲ್ಪ ಐಟಮ್ಸ್ ತೊಗೊಂಬರೋದಕ್ಕೆ ಅಂತ ನಾನು ಮತ್ತು ನಮ್ಮ ಯಜಮಾನ್ರು ಮಾತ್ರ ಡಿಮಾರ್ಟ್ಗೆ ಹೋಗಿ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಭವಿಷ್ಯ ಬಂದು ಮನೆಯಲ್ಲೇ ಏನೋ ಮಾಡ್ಕೋತಾ ಇದ್ದಾಳೆ ಆ್ಯಂಡ್ ಸಾಯಂಕಾಲ ಎಲ್ಲಿಗೂ ಹೋಗಬೇಕು. ಅದಕ್ಕೋಸ್ಕರ ಅವಳದು ಸ್ನಾನವೂ ಆಗಿಲ್ಲ, ಅದಕ್ಕಾಗಿ ಮನೆಯಲ್ಲೇ ಇದ್ದಾಳೆ. ನಾನು ಮತ್ತು ನಮ್ಮ ಯಜಮಾನ್ರು ಮಾತ್ರ ಹೋಗ್ತಾ ಇರೋದು. ನಮ್ಮ ಯಜಮಾನ್ರು ರೆಡಿಯಾಗಿದ್ದಾರೆ. ನಾನು ಮಧ್ಯಾಹ್ನದ ನಿದ್ದೆ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಿದ್ದೆ ಮಾಡಿಬಿಟ್ಟು 2 ಗಂಟೆಗೆ ಇವಾಗ ನಂಗೆ ಮಲಗಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ ರೀ. ಮಧ್ಯಾಹ್ನದ ಹೊತ್ತು ಗೈಸ್, ನಂಗೆ ಏನು ಮಿಸ್ ಆದರೂ ಮಧ್ಯಾಹ್ನದ ನಿದ್ದೆ ಒಂದು 1 ಅವರ್, ಹಾಫ್ ಆನ್ ಅವರ್ ಆದರೂ ನಿದ್ದೆ ಮಾಡಿಬಿಡ್ಬೇಕು. ಇಲ್ಲಾಂದರೆ ತಲೆನೋವು ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅದಕ್ಕೆ ನಿದ್ದೆ ಮಾಡಿಬಿಡ್ತೀನಿ. ಆಮೇಲೆ ನೋಡ್ಕೊಳ್ಳೋಣ ಕೆಲಸ ಅಲ್ಲ ಅಂತ ಹೇಳಿಬಿಟ್ಟು ಹೋಗೋಣ. ಗೈಸ್, ಬಟ್ಟೆ ರಶ್ಶು ಗೈಸ್. ಯಪ್ಪ, ಬಿಲ್ ಕೌಂಟರ್ ನೋಡಿ ಗೈಸ್. ಸೊ ಅದಕ್ಕಾಗಿ ನಾವು ಇಲ್ಲೇನು ತೊಗೋತಾ ಇಲ್ಲ. ಓಕೆ ಗೈಸ್, ಡಿಮಾರ್ಟಿಂದ ಮನೆಗೆ ವಾಪಸ್ ಬಂದ್ವಿ. ಏನು ತೊಗೊಳಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ಸೊ ದಟ್ಸ್ ವೈ ಬಂದುಬಿಟ್ವಿ. ಇವತ್ತು ತೊಗೊಳಕ್ಕಾಗೋದಿಲ್ಲ ಏನೂ. ನೆಕ್ಸ್ಟ್ ಬೇಕಾದ್ರೆ ನಾಳೆ ಹೋದ್ರಾಯಿತು ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ, ಅಥವಾ ಬೇರೆ ಅಂಗಡಿನಲ್ಲಿ ಏನಾದ್ರು ತೊಗೊಳ್ಳೋಣ ಅಂತ. ಸೊ ಈಗ ಸಂಜೆ ಎಲ್ಲಿಗೋ ಹೋಗಬೇಕು. ಸೊ ಅದಕ್ಕಾಗಿ ಅರ್ಜೆಂಟಾಗಿ ಇವಾಗ ಅಡುಗೆ ಮಾಡಬೇಕು. ಸೊ ಕ್ವಿಕ್ಕಾಗೆ ಪ್ರಿಪೇರ್ ಆಗುವಂಥದ್ದು ಕುಕ್ಕರ್ ರಸಮ್ ರೈಸ್ನ ಹೇಳ್ಕೊಡ್ತೀನಿ. ಇಟ್ ಈಸ್ ವೆರಿ ಈಸಿ. ಎಲ್ಲ ಗೊತ್ತಿರೋ ಅಂಥ ಇಂಗ್ರೀಡಿಯೆಂಟೇ, ರಸಮ್ಗೆ ಹಾಕುವಂಥ ಎಲ್ಲ ಇಂಗ್ರೀಡಿಯೆಂಟು. ಫಾರ್ ರಸಮ್ಗೆ ಹಾಕುವಂಥ ಎಲ್ಲ ಇಂಗ್ರೀಡಿಯೆಂಟ್ ಇಟ್ಕೋಬೇಕು. ನಾನು ಜೀರಿಗೆ ಮತ್ತು ಮೆಣಸನ್ನ ಕುಟ್ಟಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿರ ಹಾಗೆ ಕುಟ್ಟಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಕೆಂಪು ಮೆಣಸಿನ್ಕಾಯಿ ಆ್ಯಂಡ್ ಹಸಿಮೆಣಸಿನ್ಕಾಯಿ ಸ್ವಲ್ಪ. ಆ್ಯಂಡ್ ಮಿಕ್ಸಿನಲ್ಲಿ ಟೊಮ್ಯಾಟೊ ಓಡಿಸ್ಕೊಂಡಿದ್ದೀನಿ. ಆ್ಯಂಡ್ ಹುಣಸೆಹಣ್ಣು ರಸನ ಹಾಕ್ಕೊಂಡಿದ್ದೀನಿ ಅದಕ್ಕೆ. ಆ್ಯಂಡ್ ಅರಿಶಿನ, ಸಾಸಿವೆ, ಹಿಂಗು ಮತ್ತು ರೆಡ್ ಚಿಲ್ಲಿ ಪೌಡರ್. ಇಷ್ಟ ಆದರೆ ಸಾಕು ಗೈಸ್. ಕರಿಬೇವಿಲ್ಲ, ಕೊತ್ತಂಬರಿ ಇದೆ, ಕೊತ್ತಂಬರಿ ಲಾಸ್ಟಲ್ಲಿ ಹಾಕೋದು. ಸೊ ಇವಾಗ ಸ್ಟವ್ ಹಚ್ಚಿದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಆಗಲೇ ರೆಡಿ ಆಗೋದಾ? ನಮ್ಮ ಭವಿಷ್ಯ ಎಲ್ಗೋ ಹೋಗೋದಕ್ಕೆ ರೆಡಿಯಾಗಿದ್ದಾಳೆ ಆಲ್ರೆಡಿ. ಆಯಿಲ್ ಹಾಕ್ಕೊಂಡು ಸಾಸಿವೆ, ಹಸಿಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿ, ಮೆಣಸು, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಹಿಂಗು. ಓಕೆ, ಇಷ್ಟು ಹುರ್ಕೊಂಬಿಡಿ ಗೈಸ್. ಇದು ಹುರ್ಕೊಂಡಾದಮೇಲೆ ಇಲ್ಲಿ ಟೊಮ್ಯಾಟೊ ಮತ್ತು ಹುಣಸೆಹಣ್ಣು ರಸ. ಇವಾಗ ಇದಕ್ಕೆ ಎಷ್ಟು ಬೇಕೋ ಸಾಲ್ಟ್ ಹಾಕ್ಕೊಳ್ಳಿ, ಅರಿಶಿನ ಒಂಚೂರು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್. ಇದೊಂದು ನಿಮಿಷ ಕುದೀಲಿ. ಅದಾದಮೇಲೆ ಇವಾಗ 3/4 ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ಕುಕ್ಕರ್ಗೆ ಹಾಕ್ಕೊಂಬಿಡ್ಬೇಕು. ಆ್ಯಂಡ್ ಇದಕ್ಕೆ ನೀವು ನೀರು ಹೇಗೆ ಇಟ್ಕೋಬೇಕು ಅಂತ ಅಂದರೆ 1 to ಡಬಲ್ ಇಟ್ಕೊಂಡು ಇನ್ನೊಂಚೂರು ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಹಾಕ್ಕೋಬೇಕು. ಸೊ ದಟ್ ರಸಮ್ ಹೆಂಗೆ ತೆಳ್ಳಗೆ ರಸಮ್ ಅನ್ನ ಹೆಂಗಿರುತ್ತೆ ಹಾಗೆ ಆಗೋದಕ್ಕೆ. ಗೈಸ್, ಇವಾಗ ಎಲ್ಲ ಹಾಕ್ಕೊಂಡು ಉಪ್ಪು, ಖಾರ, ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೋಬೇಕು. ಈಗ ನಾನು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಒಂದು 2 ವಿಷಲ್ಸ್ ಕೂಗಿಸ್ಬಿಡ್ತೀನಿ. ಕುಕ್ಕರ್ ಲಿಡ್ ಮುಚ್ಚಿ 2 ವಿಷಲ್ಸ್ ಕೂಗಲಿ ಅಂತ ಕಾಯಬೇಕು ಅಷ್ಟೇ ಗೈಸ್. ಇವಾಗ ಪ್ರೆಷರ್ ಹೋದಾದ್ಮೇಲೆ ಇದು ಹೀಗೆ ಕಾಣಿಸ್ತಾ ಇದೆ. ಹೀಗೆ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು
ಕುಕ್ಕರ್ ರಸಮ್ ಆ್ಯಂಡ್ ರೈಸ್ ಅಂತಾರೆ. ಇದು ರೆಡಿ ಆಗಿದೆ ಗೈಸ್. ಇವಾಗ ನಾವು ಯಜಮಾನ್ರಿಗೆ ಹಾಕ್ಕೊಡ್ತೀನಿ ಫಸ್ಟು ಹೇಗಿದೆ ಅಂತ ಅವ್ರು ಹೇಳ್ತಾರೆ. ಸ್ವಲ್ಪ ಬ್ರಾಕಲಿ ಮಾಡಿದ್ದೆ ಆ್ಯಂಡ್ ರಸಮ್ ರೈಸ್ ಇವಾಗ ನಮ್ಮ ಯಜಮಾನ್ರಿಗೆ ಕೊಡ್ತೀನಿ. ರೀ ಬನ್ನಿಪ್ಪ. ಸ್ವಲ್ಪ ಖಾರ ಇದೆ ಗೈಸ್, ಏನಂತಾರೋ ಗೊತ್ತಿಲ್ಲ. ಸಿಗ್ತಾನೆ ಟೇಸ್ಟ್ ನೋಡಿದೆ. ನನಗೆ ಮೆಣಸು ಮತ್ತು ಜೀರಿಗೆದು ಟೇಸ್ಟ್ ಜಾಸ್ತಿ ಇಷ್ಟ, ಅಂದರೆ ಆ ಖಾರ ಇಷ್ಟ ಮೆಣಸಿಂದು. ಸೊ ನನಗಿಷ್ಟ ಆಯಿತು. ಅವ್ರಿಗೆ ಸ್ವಲ್ಪ ಖಾರ ಹಾಕ್ಬೋದು. ಹೇಗಿದೆ ಗೊತ್ತಾ ಗೈಸ್, ದಿಟ್ಟು ಈ ರಸಮ್ಮು ರೈಸ್ ಇರುತ್ತಲ್ಲ, ನಾವು ಮಕ್ಕಳಿಗೆ ಕಲಿಸ್ಬಿಟ್ಟು ಕೊಡ್ತೀವಲ್ಲ ತುಪ್ಪ ಗಿಪ್ಪ ಎಲ್ಲ ಹಾಕಿ, ಆ ಥರನೇ ಇದೆ. ಆದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಜಾಸ್ತಿ ಇದೆ ಗೈಸ್. ಉಪ್ಪು ಕರೆಕ್ಟಾಗಿದೆ ಗೈಸ್, ಖಾರ ಮಾತ್ರ ಜಾಸ್ತಿ ಆಗಿರೋದು. ಹೆಂಗಿದೆ ಅಂತ, ಅದು ಮೆಣಸಿನ ಸಾರು ಅನ್ನ ಅನ್ನೋ ಥರ ಅಲ್ವಾ? ಏನು ಕಲ್ಸ್ಕೊಳಂಗಿಲ್ಲ, ಕುಕ್ಕರಲ್ಲೇ ಕಲ್ಸೋಗ್ಬಿಟ್ಟಿರುತ್ತೆ. ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿದೆಯಾ ಭವಿಷ್ಯ? ಚೆನ್ನಾಗಿದೆಯಾ ಭವಿಷ್ಯ? ಓಕೆ ಗೈಸ್, ಚೆನ್ನಾಗಿದೆಯಾ ಅಂತ. ಹಸಿರು ಮೀನಿನ ಹೊಟ್ಟೆನಲ್ಲಿ ಹಸಿರು ಮೊಟ್ಟೆ, ಅವಕಾಡೋ. ಹಸಿರು ಮೀನಿನ ಹೊಟ್ಟೆನಲ್ಲಿ ಹಸಿರು ಮೊಟ್ಟೆ. ಅವಕಾಡೋ ಅಲ್ಲ, ನನ್ನ ಹೊಟ್ಟೆನಲ್ಲಿ ಹಸಿರು ಮೊಟ್ಟೆ ಇರುತ್ತೆ. ಅವಕಾಡೋ ಒಳಗಡೆ ಇರುತ್ತಲ್ಲ, ಬ್ರೌನ್ ಕಲರ್ ಇರುತ್ತೆ ಮೊಟ್ಟೆ, ಅಂದರೆ ಬೀಜ. ಹಸಿರು ಮೀನಿನ ಹೊಟ್ಟೆಯಲ್ಲಿ ಇದು ಬಟಾಣಿ. ಎಸ್ ಗೈಸ್, ಬಟಾಣಿ ಇಸ್ ದ ಆನ್ಸರ್. ನಮ್ಮ ಭವಿಷ್ಯ ಅವಕಾಡೋ ಅಂತ ಹೇಳಿದ್ಲು. ಅವಕಾಡೋನಲ್ಲಿ ಬ್ರೌನ್ ಕಲರ್ ಬ್ರೌನಿಶ್ ಮೊಟ್ಟೆ ಇರುತ್ತೆ, ಅಂದರೆ ಬೀಜ ಇರುತ್ತೆ. ಇವಾಗ ಆಲ್ರೆಡಿ 5:20 ಆಗಿದೆ. ಆ್ಯಂಡ್ ಇವತ್ತಿಂದ ಏನು ಪ್ಲ್ಯಾನು ಅಂದರೆ, ನಾನು ಭವಿಷ್ಯ ಮತ್ತು ಅವರಪ್ಪ ರೆಡಿ ಆಗಿದ್ದೀವಿ. ಇವತ್ತು ಮೂವಿಗೆ ಹೋಗ್ತಾ ಇದ್ದೀವಿ, ಕಾಂತಾರ ಮೂವಿಗೆ. ಆ್ಯಂಡ್ ಅಲ್ಲಿ ಇನ್ನು ಪೀಪಲ್ ಜಾಯಿನ್ ಆಗ್ತಾರೆ. ಯಾರ್ಯಾರು ಜಾಯಿನ್ ಆಗ್ತಾರೆ ಅಂತ ಹೇಳ್ತೀನಿ. ಫಾರ್ ನಾವು ಹೊರಡೋಣ ಬನ್ನಿ. ಆ್ಯಂಡ್ ನಮ್ಮ ಭವಿಷ್ಯ ಕೂಡ ರೆಡಿಯಾಗಿ ಬಾ, ಬೇಗ ಟೈಮ್ ಆಯಿತು ಅಪ್ಪ ಹೇಳ್ತಾ ಇದೆ. ಇವಾಗ ಹುಡುಗಿ ಸೆಂಟು. ಬಾರಮ್ಮ ಸಾಕು, ಬಾರಮ್ಮ ಸಾಕು. ಮಜವಾಗಿ ಹೊಡ್ಕೊಂಡಿದ್ಯಾ, ಬಾ ಬೇಗ ಬಾ. ವಾವ್ ಗ್ರೇಟ್. ಆದರೂ 80% ಇದೆ. ಭವಿಷ್ಯ ಚಾರ್ಜಿಗೆ ಇಟ್ಟಿದ್ದಾಳೆ ಫೋನು ಆ್ಯಂಡ್ ಸ್ವಿಚ್ ಆನ್ ಮಾಡ್ದಿರಾ ಇಟ್ಟಿದ್ದಾಳೆ. ಅದೇ ಅವಳದು ಟ್ಯಾಲೆಂಟ್ ಗೈಸ್. ಎಂಥ ಟ್ಯಾಲೆಂಟ್ ಇಟ್ಕೊಂಡಿದ್ದಾಳೆ ನೋಡಿ. ಬಾರಮ್ಮ. ನಮ್ಮ ಭವಿಷ್ಯ ಗೊತ್ತು ನೋಡಿ. ಅಮ್ಮ ಇದೊಂದು 10 ರೂಪಾಯಿ ಇದ್ರೆ ಮ್ಯಾಕ್ಸಿಮಮ್ ತಾನೇ ಕಣಮ್ಮ. ಅಲ್ಲ, ಸೆಲ್ ಮಾಡೋದಲ್ಲ. 40 ರುಪೀಸ್. ಒಂದು ಗ್ರಾಮ್ಗೆ 4 ರೂಪಾಯಿ ತಗೊಂಡ, ಗೊತ್ತಾ? ನಿನಗೆ ಅದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ 40 ರುಪೀಸ್ ಬೇಕು. 4 ರೂಪಾಯಿಗೆ ಮಾಡ್ಬಿಟ್ಟೆ ಅಂದ್ಬಿಟ್ಟೆ ಅಪ್ಪು. 40 ರೂಪಾಯಿನ 4 ರೂಪಾಯಿ ಮಾಡ್ಬಿಟ್ಟು ಮಾಡ್ತಾಳೆ ಅವಳು. ನಡೀರಿ ಹೊರಡೋಣ. ಗಮ್ ಗಮ ಅಂತಿದ್ದೀನಿ ತಾನೇ ನಾನು. ರೀಚ್ ಆಗಿದ್ದೀವಿ ಥಿಯೇಟರ್ಗೆ. ಇವಾಗ ಇನ್ನು ಯಾರ್ಯಾರು ಬರ್ತಾ ಇದ್ದಾರೋ ಪೀಪಲ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಭವಿಷ್ಯ ಫುಲ್ಲು ಮಜವಾಗಿದ್ದಾಳೆ. ಅಚ್ಚಾ ಅಚ್ಚಾ. ಇವಾಗ ಅವ್ರ ಪಾಡ್ಗೆ ಅವರು ಹೋಗ್ತಾ ಇದ್ದಾರೆ ಒಳಗಡೆ. ನಮ್ಮನ್ನು ಕರಿತಾನೂ ಇಲ್ಲ. ನಮ್ಮ ಭಾವ ಬಂದಿದ್ದಾರೆ. ಆ್ಯಂಡ್ ಅನಿ ಕೂಡ ಬಂದಿದ್ದಾನೆ. ಅಲ್ಲಿ ಪಾರ್ಕಿಂಗ್ ಮಾಡ್ತಿದ್ದಾರೆ. ಹಾಯ್ ಬಾವಾ. ಹಾಯ್ ಬಾವಾ. ಫಿಲಮ್ ನೋಡಿ. ಎಲ್ಲಿ ಶ್ಯಾಮ್ಲಕ್ಕ ಬರ್ತಿದ್ದಾರಾ? ಹಾಯ್ ಹಾಯ್. ಕರೆಕ್ಟ್ ಟೈಮು. ಹಾಯ್ ಬರತ್ತು. ದಯವಿಟ್ಟು ಹಾಕ್ಬೇಡಿ. ಅದೇ ಹಾಕತ್ ನಾವು. ಏನಾಗಲ್ಲ. ನಾವು ಇಲ್ಲೇ ಪಕ್ಕದಲ್ಲೇ ಇರೋದು. ನಮ್ದು ರೋಡ್ ಪಕ್ಕದ ರೋಡು. ನೋ, ಯು ಆರ್ ಎಕ್ಸೈಟೆಡ್. ಎಸ್, ಆಬ್ವಿಯಸ್ಲಿ ಫಸ್ಟ್ ಟೈಮ್ ನೋಡ್ತಿರೋದು ನಾವು. ನೀವು ಫಸ್ಟ್ ಟೈಮ್ ನೋಡ್ತಿರೋದು. ಅಯ್ಯೋ, ಸೆಕೆಂಡ್
ಅಪ್ಪ ಅಮ್ಮ ಬಂದರು. ನಮ್ಮ ನಾಗರಾಜ್ ಬಾವ ಮತ್ತು ನಮ್ಮ ಗಾಯತ್ರಿ ಅಕ್ಕ ಬಂದರು. ಹಾಯ್ ಗಾಯತ್ರಿ ಅಕ್ಕ. ಹಾಯ್ ಭರತ್. ಹಾಯ್ ಬಾವ. ನಮ್ಮ ಶ್ಯಾಮ್ಲಕ್ಕ ಕೂಡ ಬಂದರು ಅಲ್ಲಿ. ಹೋಗಕ್ಕೆ ಜನ, ಹೋಗಕ್ಕೆ ಕ್ಯೂ. ಗೈಸ್ ಬಂದಿದ್ದೀವಿ ಆಲ್ರೆಡಿ ಶುರು ಆಯಿತು ಗೈಸ್. ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು ನಮ್ಮ ಮನೆ ಬಂದ್ಬಿಟ್ಟು ಇಲ್ಲೇ ಇರೋದು ಹತ್ರದಲ್ಲಿ ಮನೆ ಅಂದ್ಬಿಟ್ಟು ಚೆಕ್ಕೆ ಹಾಕಿ ಬಂದ್ಬಿಟ್ಟಿದ್ದಾರೆ. ಅನಿಯನ್ನ ಇದು ಫುಲ್ ಒಂದು ಟರ್ನ್ ಮಾಡಿ ಒಂದು ಔಟ್ಫಿಟ್ ಚೆಕ್ ಟರ್ನ್ ಅವ್ನ ಮನೆಗೆ ನಡ್ಕೊಂಡೇ ಹೊಟ್ಟೋಗ್ತಾನೆ. ಬಾಯ್ 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 ಗೈಸ್ ಮೂವಿ ಮುಗೀತು. ನಾವು ಬಂದಿದ್ದೀವಿ ಇಲ್ಲೇ ಒಂದು ಹೋಟೆಲ್ಗೆ. ಮೂವಿ ಹೆಂಗಿತ್ತು ಭವಿಷ್ಯ ಹೇಳ್ತಾಳೆ. ಗೈಸ್ ತುಂಬ ಚೆನ್ನಾಗಿತ್ತು ಮೂವಿ. ನಾವು ಫಸ್ಟ್ ಟೈಮ್ ನೋಡಿದ್ದು. ಎಲ್ಲರೂ ನೋಡ್ಬಿಟ್ಟು ಆಲ್ರೆಡಿ 2ನೇ ಸರಿ ಹೋಗ್ತಾ ಇರ್ತಾರೆ. ನಾವು ಫಸ್ಟ್ ಟೈಮ್ ನೋಡಿದ್ದು. ಬಟ್ ಮೂವಿ ವಾಸ್ ವೆರಿ ನೈಸ್. ಭವಿಷ್ಯಂಗೆ ತುಂಬ ಅಳು ಬಂದುಬಿಟ್ಟಿತ್ತು ಅನ್ಸುತ್ತೆ. ಗೈಸ್ ನನಗೆ ಏನಾಯಿತು ಗೊತ್ತಾ, ಲಾಸ್ಟಲ್ಲಿ ನನಗೆ ಒಂಥರ ಸೂಪರ್ಬ್ ಆಗಿದೆ ಅನ್ನೋ ಥರ ಫೀಲಿಂಗ್ಸ್ ಬರ್ತಾಯಿತ್ತು. ಅದು ದೇವರು ಸೌಂಡು ಎಲ್ಲ ವೈಬ್ರೇಟ್ ಆಗ್ತಿತ್ತಲ್ಲ, ನನ್ನ ಸೀಟೆಲ್ಲ ವೈಬ್ರೇಟ್ ಆಗ್ತಿತ್ತು ಗೈಸ್. ನಾನೇ ನಡಕ್ತಾ ಇದ್ದೀನ ಅಂತ ಹೇಳ್ಬಿಟ್ಟೆಲ್ಲ ಅನ್ನಿಸ್ಬಿಡ್ತು ನನಗೆ. ಆಮೇಲೆ ನೋಡಿದ್ರೆ ಹಿಂದ್ಗಡೆಯಿಂದ ಒಂದು ಚಿಕ್ಕ ಹುಡುಗ ಸೀಟ್ನ ಜೋರಾಗಿ ಅಲ್ಲಾಡಿಸ್ತಾ ಇದ್ದ. ಆಮೇಲೆ ಓಕೆ ಬಿಡು ಅಂತ ಅನ್ಸುತ್ತೆ. ಇವಾಗ ರಕ್ಷಿತಾ, ರಂಜಿತಾ ಅವ್ರನ್ನೆಲ್ಲ ಕಾಲ್ ಮಾಡಿ ಕರಿತಿದ್ದಾರೆ. ಇಲ್ಲೇ ಹೋಟೆಲ್ ಇದೆ, ವಿಲ್ ಹ್ಯಾವ್ ಸಮಥಿಂಗ್ ಆ್ಯಂಡ್ ಗೋ ಹೋಮ್ ಅಂತ ಕರಿತಾ ಇದ್ದಾರೆ. ಡಿಸೈಡ್ ಮಾಡ್ತಿದ್ದಾರೆ ಈ ಹೋಟೆಲ್ ಒಳಗಡೆ ಹೋಗೋದಾ ಅಥವಾ ಬೇರೆ ಹೋಟೆಲ್ಗೆ ಹೋಗೋದಾ ಅಂತ. ಇವಾಗ ಹೈದ್ರಾಬಾದಿ ಬಿರಿಯಾನಿಗೆ ತುಂಬ ಲೇಟ್ ಆಗಿದೆ, ಆದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಮ್ಮಮ್ಮ ಈ ಸರಿ ಚಾಕ್ಲೇಟ್ ಚಿಪ್ಸ್ ಮಾಡಿದ್ದಾರೆ ಗೊತ್ತಾ? ಅಲ್ಲ, ನೆನ್ನೆ ನಾನು ಬ್ಲಾಗಲ್ಲಿ ನೋಡ್ತಾ ಇದ್ದೀನಿ. ಕ್ಲೋಸ್ ಮಾಡ್ಕೊಂಡು ಹೋಗಿದ್ದೀನಿ. ಹಾಂ, ಓಕೆ ಫೈನ್. ಹಾಗೆ ನೋಡ್ತಾ ಇದ್ದೀನಿ, ಎಷ್ಟು ಸ್ಪಾಯಿಲ್ಡ್ ಕಿಡ್ಸ್ ನಾವು 3 ಜನ ಅಂದರೆ, ಒಬ್ರು ಚುಪಾ ಚುಪ್ ತಗೊಂಡು ಬರ್ತಾರೆ, ಇನ್ನೊಬ್ರು ಸಿಲ್ಕ್ ತಗೊಂಡು ಬರ್ತಾರೆ, ಇನ್ನೊಬ್ರು ಡೈರಿ ಮಿಲ್ಕ್ ತಗೊಂಡು ಬರ್ತಾರೆ. ನಾನು ವಿಡಿಯೋದಲ್ಲಿ ನೋಡಿದಾಗ ಓ ಮೈ ಗಾಡ್, ಸೋ ಮೆನಿ ಚಾಕ್ಲೇಟ್ಸ್. ಅದು ಒಬ್ಬೊಬ್ರಾಗೆ ಬಂದ್ಬಿಟ್ಟು ತಗೊಳ್ರಮ್ಮ ಅಂತ ಕೊಡ್ತಿದ್ದಾರೆ. ಈ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬೊಬ್ರೆ ತಗೊಂಡ್ಬಿಟ್ಟು ಶೇರ್ ಮಾಡ್ಕೋತಾರೆ ಗೊತ್ತಾ? ಕ್ಲಿಪ್ ಅಂತೆ, ಇಯರಿಂಗ್ ಅಂತೆ, ಅದೆಲ್ಲ ನಾವು ಮಾಡೋಣ. ಆಕ್ಚುಲಿ ಮಾಡೋಣ ನಾವು. ದೀಪಾವಳಿ Yes. come on the 3rd day with some time. No. You should get something for yourself also. No, ಗೊತ್ತಾಯ್ತು. ಬಟ್ ಆದ್ರೆ ವಿಲ್ ಟೆಲ್ ಏನು ತಗೋತಿದ್ವಿ ಅಂತ. ಸೊ ದಟ್ ನಾನು ಇಯರಿಂಗ್, ಅಕ್ಕನೂ ಇಯರಿಂಗ್, ನೀವು ಇಯರಿಂಗ್ ಅಂತ ಮಾಡ್ಬಿಟ್ರೆ Okay. ಪರವಾಗಿಲ್ಲ, So what it will be ಡಿಫ್ರೆಂಟ್ different. ಆಗಿರುತ್ತೆ. ವಾಟ್ ಇಫ್ ನಾವೆಲ್ಲ ಟ್ವಿನ್ಸ್ ಅಲ್ವಾ, ಸೇಮ್ ತಗೊಬಂದು. So when are we doing it? I know what Bhavishya will do. ಗೈಸ್ ಊಟ ಆಯ್ತು ನಮ್ದು. ಗೈಸ್ ನಾನು ನಿಮಗೆ ಇವಾಗ ಟ್ರಾನ್ಸಿಷನ್ ಮಾಡೋದು ಹೇಳ್ಕೊಡ್ತೀನಿ, ಓಕೆನಾ? ಹಾಂ, ರೆಡಿ ಗೈಸ್. ಬ್ಲಾಗು ತುಂಬ ಚೆನ್ನಾಗಿತ್ತು, ಫಿಲಮು ತುಂಬ ಚೆನ್ನಾಗಿತ್ತು. ನಾನು ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ಬ್ಲಾಗ್, ಟೇಕ್ ಕೇರ್, ಬೈ ಬೈ. Like, share, subscribe, ಕಮೆಂಟ್ ಎಲ್ಲ ಮಾಡಿ. bye bye. Diwali vlog next. Really Diwali vlog. ಎಸ್, ನೆಕ್ಸ್ಟ್ ಬರೋದು ದಿವಾಲಿ ಬ್ಲಾಗ್.
ನಾವು ರಕ್ಷಿತಾ ರಂಜಿತನ ಮನೆಗೆ ಹೋಗ್ಬಿಟ್ಟು ನಾಳೆ ಪಟಾಕಿ ಹೊಡಿತೀವಿ. ಗೈಸ್ ಬೈ ಬೈ ಗೈಸ್. ನಮ್ಮ ಅಮೇಝಿಂಗ್ ಟ್ರಾನ್ಸಿಷನ್ ಮೇಲೆ ಕಾಮೆಂಟ್ಸ್ ಮಾಡಿ. ಗೈಸ್ ನಾನು ಹೊಸ ಬೊಟ್ಟು ನಂಗೆ ತುಂಬಾ ಇಷ್ಟ ಆಗ್ತಿದೆ. ಇದು ಆಯ್ತು. ಎನಿವೇಸ್ ಬಾಯ್ ಗೈಸ್. ಬಾಯ್ 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 ಎವ್ರಿವನ್. ಬಾಯ್ ಭರತ್, ಬಾಯ್ ರಕ್ಷಿತಾ, ಬಾಯ್ 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 ಬಾಯ್.